ಹಲೋ ಹಾಯ್ ಫ್ರೆಂಡ್ಸ್, ನೋಡಿ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಫ್ರಾಕ್ ಹೊಲಿಯೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೀರೆ ವೇಸ್ಟ್ ಆಗಿರೋದು ಉಟ್ಕೊಳ್ಳೋಕೆ ಆಗ್ತಿರಲ್ಲ, ಆದರೆ ಚಿಕ್ಕ ಮಕ್ಕಳಿಗೆ ಸಣ್ಣ ಸಣ್ಣ ಫ್ರಾಕ್ ಹೊಲಕೊಟ್ಟೆ ಎಷ್ಟೊಂದು ಖುಷಿ ಪಡ್ತವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪ್ಯಾಟರ್ನ್ ಅಂತೂ ಸೂಪರ್ ಆಗಿದೆ. ತುಂಬ ಬ್ಲೌಸು ನೋಡಿ ಈ ಥರ ಬ್ಲೌಸ್ ಥರ ಕಟ್ ಮಾಡ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿದೆ. ನೀರಿಗೆ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಎಷ್ಟು ಸಖತ್ತಾಗೂ ಇದೆ ನೋಡಿ. ಎಷ್ಟು ಚೆನ್ನಾಗಿ ಅಂದರೆ ಚೆನ್ನಾಗಿ ಬಂದಿದೆ ಅಂದರೆ ನೋಡಿ. ನೋಡಿ ಇದೊಂದು ಫ್ರಾಕು. ನಾನು ಈ ಒಂದು ಸಾರಿ ಒಳಗೆ 3 ಫ್ರಾಕನ್ನು ಮಾಡಿರೋದು. 3 ಫ್ರಾಕ್ ಮಾಡಿದ್ದೀನಿ. ಒಂದು ಚಿಕ್ಕದಾಗಿ ಸಣ್ಣದು 1 ವರ್ಷ 2 ವರ್ಷ ಹುಡುಗಿಯರಿಗೆ ಬರುವಂಥದ್ದು. ಅದಾದಮೇಲೆ ನೆಕ್ಸ್ಟು ಇದು ಚೆನ್ನಾಗಿ ಬಂದಿದೆಯಲ್ಲ, ಒಂದು ಸಾರಿಲೇ 3 ಫ್ರಾಕ್ ಮಾಡಿರೋದು ನಾನು. ತುಂಬ ಬ್ಯೂಟಿಫುಲ್ ಆಗಿದೆ. ನೀವು ಮನೇಲಿ ಸಣ್ಣ ಸಣ್ಣ ಮಕ್ಕಳು ಇದ್ದರು ಈ ಥರ ಉಟ್ಕೊಳ್ಳೋಕೆ ಆಗ್ತಿರಲ್ಲ ಸಾರಿನ, ಆ ಸಾರಿ ತೊಗೊಂಡ್ಬಿಟ್ಟು ಈ ಥರ ಮಾಡಿದರೆ ಮಕ್ಕಳು ಖುಷಿ ಪಡ್ತಾರೆ. ಎಷ್ಟು ಚೆನ್ನಾಗೂ ಬರುತ್ತೆ. ಸ್ವಲ್ಪ ಟೈಲರಿಂಗ್ ಬಂದರೂ ಸಖತ್ತಾಗಿ ಹೊಲಿಬೋದು ನೀವು. ಮಸ್ತಾಗಿರುತ್ತೆ. ಡಿಸೈನು ಕೂಡ ಚೆನ್ನಾಗಿದೆ ನೋಡಿ. ಒಂದು ಅಪೋಸಿಟ್ ಹಾಕಿ ಹೊಲಿದಿರೋದು ಬ್ಲೌಸು, ಅದರ ಮ್ಯಾಚಿಂಗು ಗ್ರೀನ್ ಕಲರ್ ಸೆರಗ ಇರುತ್ತಲ್ಲ, ಸೆರಗಿನ ಬ್ಲೌಸ್ ಮಾಡಿರೋದು. ಇದನ್ನ ಕೆಳಗೆ ಫ್ರಾಕ್ ಮಾಡಿರೋದು. ಎಷ್ಟು ಚೆನ್ನಾಗಿ ಫ್ರಾಕ್ ಥರ ಮಾಡಿರೋದು. ಗ್ರೀನ್ ಕಲರು ಅಪೋಸಿಟ್ ಮೇಲೆ ಹಾಕಿ ಹೊಲಿದಿರೋದು. ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಈ ಥರ ಚೆನ್ನಾಗಿ ಟ್ರೈ ಮಾಡಿ, ನೋಡೋಕ್ಕೂ ಚೆನ್ನಾಗುತ್ತೆ ಅನಿಸುತ್ತೆ. ಇದು ನಮ್ಮಲ್ಲಂತೂ ರೆಡಿಮೇಡೇ ಕೊಂಡು ತಂದಿದ್ದೀರಾ ಅನಿಸುತ್ತೆ. ಆ ಥರ ಇದೆ. ರೆಡಿಮೇಡ್ ಥರನೇ ಬರುತ್ತೆ. ಹೊಲಿಯೋದಕ್ಕೆ ಬಂದರೆ ನೀವು ಮನಸ್ಸು ಮಾಡಿದರೆ ಚೆನ್ನಾಗೂ ಬರುತ್ತೆ. ನೀವು ಒಂದು ತಿಂಗಳಿಗೆ 10,000 15,000 ರೂಪಾಯಿ ಸಂಬಳ ದುಡಿಬೋದು. ಮನೆಯಲ್ಲಿ ಸ್ವಲ್ಪ ಹೊಲಿಗೆ ಬರುತ್ತೆ ಅಂದರೂ ಹೊಲಿಬೋದು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮು 3 ರೆಡಿ ಆಗಿದೆ.